before and after 44th constitutional amendment. ಈಗ ಲಾಸ್ಟ್ ವೀಕ್ ಒಂದು ಫೈಲ್ 2 ಕೋಟಿ ಚಿಲ್ಲರೆದು ನಮ್ಮ ಸಮಿತಿಗೆ ಬಂದಿದೆ. ಆದರೆ ಬೈ ಮಿಸ್ಟೇಕ್ ಇಲ್ಲಿ ಬಂದಿರೋದು ನಮ್ಮನ್ನು. ಈಗ ಅಧಿಕಾರಯುಕ್ತ ಸಮಿತಿಯ ಮುಂದೆ ಮಂಡಿಸಲಾದ ಟಿಪ್ಪಣಿ ಈ ಥರ ನಮ್ಮ ಜೊತೆಗೆ ಕಾರ್ಪೊರೇಟರ್ ಜೊತೆಗೆ ಅನ್ಯಾಯ ಆಗ್ತಾ ಹೋದರೆ ಇದ್ರ ಬಗ್ಗೆ ಕೇಳೋರು ಯಾರು? ಈಗ ನಾವು ಏನು ಹೇಳ್ತಾ ಇದ್ದೀವಿ, ಇಷ್ಟೊತ್ತು ಅವ್ರು ಏನು ಮಾತನಾಡಿದ್ರು, ಅದನ್ನೇ ಮಾತಾಡೋರೆ. ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 74 ಪ್ರಕಾರ ಎನಿ ಲೋಕಲ್ ಬಾಡೀಸ್ ಪವರ್ ಶುಡ್ ನಾಟ್ ಬಿ ಸಪ್ರೆಸ್ಡ್. ಸರಿನಾ? ಮಾತನಾಡಿದ ತಮಗೂ ಅದೇ ಹೇಳ್ತಾರೆ. ಈಗ ಕಮಿಷನ್ ಆನ್ಸರ್ ಮಾಡ್ಲಿ, ನಮ್ಮ ಅಧಿಕಾರ ಯಾರು ಕಿತ್ಕೊಳ್ಳಕ್ ಆಗಲ್ಲ. ನಮ್ಮ ಅಧಿಕಾರ ನಮ್ಗೆ ಇದ್ದೇ ಕೇಳ್ಕೊಂಡಿದಾರಲ್ವಾ, ನಮ್ಮ ಜೊತೆಲಿದೆ. ನಮ್ಗೆ ಯಾರು ಏನು ಸರ್ಕಾರದ ಒಂದು ಮಾಡುವಂತದ್ದು ಇದು ಇಲ್ಲ. ಮಹಾಪೌರ, ಇದು ಅನ್ಯಾಯ ಆಗಿದೆ. ದಯಮಾಡಿ ಇದ್ರ ಬಗ್ಗೆ ನಮ್ಮ ಪದ್ಮನಾಭ ರೆಡ್ಡಿ ಅವರು ಹೇಳೋ ಪ್ರಕಾರ ನೀವು ಏನು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮೇಜರ್ ವರ್ಕ್ಸ್ ಕಮಿಟಿ ಚೇರ್ಮನ್, ವಾರ್ಡ್ ವರ್ಕರ್ಸ್, ಮಾಜಿ ಮೇಯರ್ಸ್ ಎಲ್ಲರೂ ಕೂಡ ಈ ಸಚಿವರ ಹತ್ರ ಹೋಗೋಣ, ಸಚಿವರು ಮುಟ್ಕೊಂಡು ಅವ್ರು ಕೂಡ ಬರ್ತಾರೆ. ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಸಚಿವರು ಮುಟ್ಕೊಂಡು ಬಂದ ನಂತರ ಯಾವ ತರ ಅನ್ಯಾಯ ಅಂದ್ರೆ ಟೆಂಡರ್ಗಳಿಗೆ ಅನುಮೋದನೆ ಕೋರುವ ಪ್ರಸ್ತಾವನೆಗಳನ್ನು ಆಯುಕ್ತರು ಬಿಬಿಎಂಪಿ ಇವರ ನೇರವಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಅಧಿಕಾರಯುಕ್ತ ಸಮಿತಿಯ ಮುಂದೆ ಅನುಮೋದನೆಗೆ ಮಂಡಿಸಿರುವುದು. ಸಮಿತಿಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅನುಮೋದನೆಯನ್ನು ನೀಡಿದ ನಂತರ ಇಲಾಖೆ ಸಚಿವರ ಆದೇಶದೊಂದಿಗೆ ಸೂಕ್ತ ಆದೇಶ ಹೊರಡಿಸಿರುವುದು. ಎಲ್ಲರೂ ಹೇಳಿದ್ದೆ ಬೇಡ, ಒಂದು ನಿಮಿಷ ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ದಯಮಾಡಿ ಎಲ್ಲ ಎಲ್ಲರಿಗೂ ಸ್ಟ್ಯಾಂಡಿಂಗ್ ಕಮಿಟೀಸ್ ಬೇಕಾಗಿಲ್ಲ, ಕೌನ್ಸಿಲ್ ಬೇಕಾಗಿಲ್ಲ, ಕೌನ್ಸಿಲ್ ಕ್ಯಾನ್ಸಲ್ ಮಾಡಿ. ಆಯ್ತು ಇಮ್ರಾನ್ ಅವರೇ, ಯಾವತ್ತೂ ಅಷ್ಟೇ ಇದು ಒಂದ್ ವರ್ಷದಿಂದಾನು ನೋಡ್ಕೊಂಡು ಬರ್ತಾ ಇದ್ದೀವಿ. ಆಗಲಿಲ್ಲ ಏನ್ ಹೇಳ್ತಾ ಇದ್ದೀನಿ, ಈ ಸಬ್ಜೆಕ್ಟ್ ಪದ್ಮನಾಭ ಉತ್ತರ ಕೇಳ್ತಾ ಇದ್ದಾರೆ.